ವ್ಯಾಪಾರ ಮಾಡಕ್ ಬೇಕಾ ನಾವು ಫ್ರೀಯಾಗಿ ನಡೆಯೋದಿಕ್ ಬೇಕಾ? ನಡೆಯಕ್ಕೆ ಬೇಕು. ಮತ್ತೆ ಯಾಕೆ ಎಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾರೆ ನೋಡಿ, ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅವ್ರಿಗೆ? ಏನು ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ಅಷ್ಟೇ. ಅಲ್ಲ, ಈಗ ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ತಗೊಂಡು ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡ್ ಬರ್ತಾ ಇದೆ. ಇವ್ರಿಗೆ ಕೆಲವೊಂದು ವಿಚಾರದಲ್ಲಿ ನೋಡಿ, ನೀವು ಈ ಕಡೆ ಪಾಪ ಸೈಡಲ್ಲಿ ಓಡಾಡ್ತಾ ಇದ್ದೀರಾ, ಅದು ನಿಜ. ಆದರೆ ಅವ್ರಿಗೂ ಎಲ್ಲೂ ಪ್ಲೇಸಸ್ ಇಲ್ಲ. ಆದರೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅದು ಕರೆಕ್ಟ್, ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅದು ತಪ್ಪು, ಎರಡೂ ಆಗುತ್ತೆ. ಯಾವ ಥರ ತಪ್ಪಾಗುತ್ತೆ, ಯಾವ ಥರ ಸರಿ ಆಗುತ್ತೆ, ಯಾವ ಥರ ತಪ್ಪಾಗುತ್ತೆ ನೋಡಿ. ಅಲ್ಲಿಂದ ಎಲ್ಲಿವರೆಗೂ ಅದು ನಿಜ. ಇದು ನಡೆಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಒಂದು ಅವ್ರ ದೃಷ್ಟಿ ನೋಡಿದ್ರೆ ಅವ್ರಿಗೆ ಹೊಟ್ಟೆಪಾಡಾಗಿರುತ್ತೆ. ಮತ್ತೆ ಅವ್ರು ನಾವೆಲ್ಲೂ ಓಡಾಡೋದಪ್ಪ, ಯಾಕಂದ್ರೆ ಅದು ನಿಜ. ಫುಟ್ಪಾತ್ ಅದೇ ನಮಗೆ ನಡೆಯೋಕೆ ಕಷ್ಟ ಆಗುತ್ತೆ. ನೋಡಿದ್ರೆ ಅಲ್ಲಿ ಮೈ ಮೇಲೆ ಹೋಗೋ ಥರ ಹೋಗ್ತಿರ್ತಾರೆ ವೆಹಿಕಲ್ಸ್, ನಮ್ಗೆ ಅಲ್ಲಿ ನಡೆಯೋಕ್ಕೂ ಆಗಲ್ಲ. ಫುಟ್ಪಾತ್ ಇಲ್ಲ ನಡೆಯೋಕ್ಕೆ, ರೋಡಲ್ಲೇ ಹೋಗಬೇಕು, ಹಂಗೂ ಆಗುತ್ತೆ. ಈಗ ಫುಟ್ಪಾತ್ ಅನ್ನೋದು ನಮ್ಗಂತಾನೆ ಆಗಿರೋವಂಥ ಜಾಗ ಅಂತ ಫೀಲ್ ಆಗ್ತಾ ಇದೆ ಅಲ್ವಾ? ಇವಾಗ ಈ ನಿರ್ಧಾರ ತೊಗೊಂಡ್ಬಂದಿದ್ದಾರೆ ಸಚಿವರು. ಇವಾಗ ನೀವು ಮೊದಲೇ ಏನಾದ್ರು ಗೊತ್ತಿತ್ತಾ ಇದು ನಮ್ಮ ಪ್ಲೇಸು ಅಥವಾ ವ್ಯಾಪಾರಕ್ಕಂತ ಆಗಿರೋಂಥ ಜಾಗ ಅಂತ ಗೊತ್ತಿತ್ತಾ? ನಮ್ಮ ಪ್ಲೇಸ್ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಅವರು ವ್ಯಾಪಾರ ಅಂತ ಮಾಡ್ತಿರ್ತಾರೆ. ಸೊ ಏನು ಹೇಳೋಕ್ಕಾಗಲ್ಲ. ಆದರೆ ಇವಾಗ ಅವ್ರದ್ದು ಡಿಸಿಷನ್ ಮಾಡಿದ್ಮೇಲೆ ತೆಗೆದ್ರೆ ಒಳ್ಳೇದು ಅಂತ ನಮಗೂ ಅನಿಸ್ತಾ ಇದೆ. ಇಂಪ್ಯಾಕ್ಟ್ ಏನು ಆಗ್ತಾ ಇಲ್ವಲ್ಲ, ನಾವು ಸೈಡಲ್ಲಿ ನಡ್ಕೊಂಡು ಹೋಗ್ತೀವಿ, ನಮ್ಗೆ ಇಷ್ಟು ಜಾಗ ಇದ್ರೂ ಸಾಕಲ್ಲ. ನೀವು ಯಾಕೆ ಆ ಥರ ಅಡ್ಜಸ್ಟ್ ಆಗ್ತೀರಾ? ಏನು ಅಡ್ಜಸ್ಟ್ ಏನಿಲ್ಲ, ನಮ್ಗೆ ಇರೋದು ಹಿಂಗೆ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಬೇಕು ಅನ್ನೋಕ್ಕಾಗಲ್ವಲ್ಲ. ಪಾಪ ಅವರು ಏನೋ ಮಾಡ್ತಾರೆ. ಅಲ್ಲ, ಇಲ್ಲಿ ಪರವಾಗಿಲ್ಲ, ನಾವು ನಡ್ಕೊಂಡು ಹೋಗೋ ಥರ ಇದೆ. ಆದರೆ ಒಂದೊಂದರಲ್ಲಿ ಒಂದೊಂದು ಕಡೆ ಒಪ್ಕೋತೀವಿ, ಯಾಕೆಂದರೆ ಆಗಲ್ಲ ನಮಗೂ ನಡೆಯೋಕ್ಕೆ. ಫುಲ್ ಅವರೇ ಕವರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ರೋಡ್ ಮೇಲೆ ನಡ್ಕೊಂಡು ಹೋಗೋ ಥರ ಇದೆ. ಈ ಥರ ಇದ್ದಾಗ ಹಿಂಗೆ ಇಟ್ಕೊಳಿದ್ರೆ ನಮಗೆ ಸಮಸ್ಯೆ ಇಲ್ಲ, ಈ ಕಡೆ ಒಂದು ಸೈಡಿಂದ ನಡ್ಕೊಂಡು ಬಂದುಬಿಡ್ತೀವಿ. ಆದರೆ ಫುಲ್ ಅವರೇ ಫುಟ್ಪಾತ್ನ ಕವರ್ ಮಾಡಿದ್ರೆ ಅವಾಗ ನಮಗೆ ನಡೆಯೋಕ್ಕಾಗಲ್ಲ ಅಷ್ಟೇ. ಅದೇಪ್ಪ, ನೀವೆಲ್ಲ ಟೀನೇಜ್ ಹುಡುಗರು, ಓಕೆ, ನೀವೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರ. ಪಾಪ ವಯಸ್ಸಾದವರು ಕೆಲವೊಂದು ಟೈಮ್ಗಳಲ್ಲಿ ಫುಟ್ಪಾತಲ್ಲಿ ಇಷ್ಟೇ ಜಾಗ ಇದ್ರು ಅಲ್ಲಿ 50 ಜನ ನಿಂತಿರ್ತಾರೆ. ಅದು ನಿಜ ಅಲ್ವಾ? 50 ಜನ ನಿಂತಾಗ ಒಬ್ರಿಗೊಬ್ರು ನೀವು ಅವಾಗ ನೀವೇ ಅದೇ ಹೇಳಿಲ್ವಾ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರು ರೋಡ್ಗೆ ಹೋಗ್ಲೇಬೇಕು. ಹೌದೌದು ಅಲ್ವಾ? ಅವಾಗ ಎಷ್ಟು ಪರ್ಸ್ಪೆಕ್ಟಿವ್ಸು ಬೇರೆ ಇದೆ. ಅಂದರೆ ಆ ಕಡೆಯಿಂದ ನೋಡಿದ್ರು ಅದು ತಪ್ಪೆ ಆಯಿತಾ, ಈ ಕಡೆ ನೋಡ್ರೆ ಈಗ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಅಲ್ವಾ? ಯಾಕೆ ಅವರು ಪಾಪ ಏನೋ ಮಾಡಿಕೊಂಡು ಏನೋ ಸ್ಕೂಲ್ ಫೀಸು ಆ ಥರ ಏನೋ ಕಟ್ತಿರ್ತಾರೆ. ನಾವು ಅದನ್ನು ಹೋಗಿ ಬೇಡ ಅನ್ನೋಕ್ಕಾಗಲ್ಲ. ಅಂದರೆ ಒಬ್ಬೊಬ್ರಿಗೆ ಏನು ಇದು ಬಾಡಿಗೆಗೆಲ್ಲ ಕಟ್ಟೋಕ್ಕಾಗಲ್ಲ, ಆ ಥರನೂ ಇರುತ್ತೆ. ಅಲ್ಲ, ಜೀವನ ಮಾಡೋಕ್ಕೆ ಸಾವಿರಾರು ದಾರಿ ಇರುತ್ತಪ್ಪ. ಆದರೆ ನಮಗೂ ಜೀವ ಹೋದರೆ ಇವಾಗ ವಯಸ್ಸಾಗಿರ್ಬೋದು, ನಾವುಗಳಾಗಿರ್ಬೋದು, ಇವಾಗ ತುಂಬ ಜನಕ್ಕೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಜೀವನ ಹೋದರೆ ಹೇಗೆ ಜೀವನ ನಾವು ಹೆಂಗಿದ್ರು ಹಾಗೆ, ಈ ವರ್ಡ್ ಇರೋದೇ ಹಾಗೆ. ನಾವು ಅಂದರೆ ಎಲ್ಲ ಹಂಗೇನೆ, ಎಲ್ಲದರಲ್ಲೂ ಆಗಲೇಬೇಕು. ನಾವು ಯಾವ್ದಾದ್ರು ಒಂದ್ರಲ್ಲ, ಅದು ಎಲ್ಲನೂ ನಮ್ಗೆ ಬೇಕಂದಂಗೆ ಇರುತ್ತೆ ಅನ್ನೋದು ಸುಳ್ಳು. ವರ್ಡ್ ಇರೋದೇ ಹಾಗೆ, ಎಲ್ಲ ಯೂನಿವರ್ಸೇ ಹಂಗೆ. ಎರಡು ಕಡೆ ಇದ್ದೀವಿ, ಆ ಕಡೆನೂ ಇದ್ದೀವಿ, ಈ ಕಡೆ ಇದ್ದೀವಿ. ಇಷ್ಟು ದೊಡ್ಡ ಜಾಗ ಇದ್ದಾಗ ಇಟ್ಸ್ ಫೈನ್. ಜಾಗನೇ ಚಿಕ್ಕದಾಗ ಅನುಕೂಲ ಆಗುತ್ತಾ ಹಂಗೆ ಮಾಡಲೆ, ನಮಗೇನಿಲ್ಲ. ಕೋರ್ಟ್ ಡಿಸಿಷನ್ ತಗೊಂಡಿರೋದು ಮೂರ್ಖತನನ ಅಥವಾ ಸುಮ್ಮನೆ ತಗೊಂತಾ? ನಾವೆರಡು ಸೈಡ್ ಇದ್ದೀವಿ, ನಾವು ಈ ಕಡೆ ಸಪೋರ್ಟಿವ್ ಇಲ್ಲ. ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವ್ರ ಹತ್ರ ಹೋಗಿ ಕೇಳಿ, ಅವ್ರದ್ದು ಗೊತ್ತಾಗುತ್ತೆ. ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಆಯ್ತು ಹಂಗಾದ್ರೆ. ಈಗಿನ ಯುವಕರು ಮುಂದಕ್ಕೆ ನೀವೇ ನಮ್ಮ ಇದು ನಡ್ಕೊಂಡು ಹೋಗ್ಬೇಕಾಗಿದ್ದು ಈ ಥರ ಡಿಸಿಷನ್ ಹೇಳ್ಬಿಟ್ರೆ ಇನ್ನು ಮುಂದಕ್ಕೆ ಪಾಪ ಈಗ ಅಧಿಕಾರಿಗಳು ಏನು ಮಾಡಬೇಕು? ಅವ್ರು ಮಾಡ್ತಾರೆ. ಅಗೇನಿಸ್ಟ್ ಇಲ್ಲ, ನಾವು ಒಂದೊಂದು ಕಡೆ ನಾವು ಸಪೋರ್ಟಿವ್ ಆಗು ಇದ್ದೀವಿ, ಅಗೇನಿಸ್ಟು ಮಾತಾಡ್ತಿಲ್ಲ. ಬಟ್ ವಿ ಆರ್ ಆನ್ ದಿ ಬೋತ್ ಸೈಡ್. ಹೇಳಿ ಇದು ಮಾಡಿದಿದ್ರೆ ಓಕೆ, ಸಡನ್ನಾಗಿ ನೀವು ಎತ್ತಿ ಆ ಥರನ ಮಾಡಿದ್ರೆ ಪಾಪ ಅವರು ಎಲ್ಲಿ ಹೋಗ್ತಾರೆ? ಪರ್ಯಾಯವಾದ ಮಾರ್ಗ ಅಲ್ಲಿ ಕೊಡಬೇಕು, ಬೇರೆ ದಾರಿ ಮಾಡ್ಕೊಡ್ಬೇಕು. ಬಟ್ ನೀವು ಅನ್ಕೊಂತೀರಾ ನಮ್ಮ ರಾಜ್ಯದವರೇ ಎಲ್ಲ ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ? ಇಲ್ಲ ಇಲ್ಲ, 90% ಬೇರೆ ಕಡೆಯವರೇ ಇದ್ದಾರೆ, 10% ಅವ್ರು ನಮ್ಮ ರಾಜ್ಯದವ್ರಾಗಿರ್ತಾರೆ, ಇನ್ನೆಲ್ಲ ಔಟ್ಸೈಡರ್ಸೇ ಆಗಿರ್ತಾರೆ. ಅಬ್ಸರ್ವ್ ಮಾಡಿದೆ. ಇದಕ್ಕೇನು ಹೇಳ್ತೀರಾ? ಇದು ಹೌದು, ಖಂಡಿತ. ಈಗ ನೀವು ಹೋಗಿ ತಗೊಳ್ತೀರಾ, ಕನ್ನಡದವರು ಓಕೆ ಕನ್ನಡದಲ್ಲೇ ಮಾತಾಡ್ತಾರೆ, ಎಷ್ಟು ಖುಷಿ ಆಗುತ್ತೆ. ಖಂಡಿತ. ಬೇರೆಯವರಿಗೆ ನಾವು ತಮಿಳ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ನಾವೇನು ಹೇಳ್ತಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಅದರಲ್ಲೇ ಮಾತಾಡ್ತಾರೆ. ನಾವು ಕಾಂಪ್ರೋ ಆಗ್ಬೇಕು ಬಿಟ್ರೆ ಅವ್ರು ಕಾಂಪ್ರೋ ಆಗಲ್ಲ ಲ್ಯಾಂಗ್ವೇಜಸ್ ಅಲ್ಲಿ. ಈಗ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಾ, ನಮಗೆ ನಾವು ಸಪೋರ್ಟ್ ಮಾಡ್ಕೋಬೇಕು. ಅದೇ ನಮ್ಮ ದೇಶದವ್ರ ಅಂದ್ರೆ ರಾಜ್ಯದವ್ರನ್ನ ನಾವು ಉಳಿಸ್ಕೊಂಡು ಬೇರೆಯವ್ರನ್ನ ಅವಕಾಶ ಮಾಡ್ಬೇಕು. ಅದೇ ವಿಚಾರವಾಗಿ ಸರ್ಕಾರ ಈಗ ಆಧಾರ್ ಕಾರ್ಡ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದೆ ಅಲ್ವಾ? ಅವ್ರಿಗಂತಾನೆ ಒಂದು ಜಾಗ ಅಂತ ಕೊಡುತ್ತೆ, ಆ ಜಾಗದಲ್ಲಿ ಮಾಡಬೇಕು. ಇವಾಗ ಗಾಂಧಿ ಬಜಾರ್ ಅಂತ ತಗೊಂಡಾಗ ಅದು ವೈಟ್ ಲೈನ್ ಅಂತ ಕೊಟ್ಟಿರ್ತಾರೆ, ಅಷ್ಟೆಲ್ಲ ವ್ಯಾಪಾರ ಮಾಡಬೇಕು ಅಂತಾರೆ. ಹೌದೌದು, ಅವ್ರು ಅದನ್ನ ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ಬರ್ತಾರೆ. ಹೌದು, ಅದು ಹೇಳಿಲ್ವಾ, ಒಂದು ಕಡೆ ಕುತ್ಕೊಂಡು ವ್ಯಾಪಾರ ಅಂತ ಮಾಡಿದಾಗ ತುಂಬ ಜನ ಅಲ್ಲಿ ಬಂದಾಗ ಆವಾಗ ತುಂಬ ಕ್ರೌಡ್ ಆಗುತ್ತೆ, ವಾಕಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ? ಆವಾಗಲೇ ಟ್ರಾಫಿಕ್ ಜಾಮ್ ಆಗುತ್ತೆ. ಅದೇ ಅವ್ರಿಗೂ ಬೇರೆ ಥರದ್ದು ಸ್ವಲ್ಪ ಹೆಲ್ಪ್ ಮಾಡಿ ಅಥವಾ ಮುಂಚೆನೇ ಹೇಳೋದಾಗಿರಲಿ ಮಾಡ್ಬೇಕು. ಸಡನ್ನಾಗಿ ಎತ್ತಿ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಥರ. ಓಕೆ ಅಮ್ಮ, ಹೇಳಿಲ್ಲ ಫೈನಲ್ ಆಗಿ ಹೇಳಿ.
ಸರ್ ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಸರ್ಗೆ ಏನು ಹೇಳ್ತೀರಾ, ಕೃಷ್ಣ ಬೈರೇಗೌಡ ಸರ್ಗೆ? ಥ್ಯಾಂಕ್ ಯು. ಏನೋ ಒಳ್ಳೆ ಡಿಸಿಷನ್ ತಗೊಳ್ಳಿ, ಎಲ್ಲರಿಗೂ ಅನುಕೂಲ ಆಗಬೇಕು, ಅಂದರೆ ಎಲ್ಲರಿಗೂ ಒಳ್ಳೇದೇ ಆಗಬೇಕು ಅದರಿಂದ ಅಷ್ಟೇ. ಹಾಂ ಫ್ರೀ ಆಗಿದ್ವಿ ಅಂತಾರ? ಹಾಂ ಅದು ಅಥವಾ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಬೀದಿ ಬದಿ ವ್ಯಾಪಾರ ಬಿಡಿ ಅಂತೀರಾ? ಅಂದ್ರೆ ನಿಮ್ದು ಏನ್ ಗೊತ್ತಾ, ನೀವು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು, ನಾವು ಬೀದಿ ಬದಿ ವ್ಯಾಪಾರದಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಅಲ್ವಾ? ಹಂಗಲ್ಲ, ಅದು ಎಲ್ಲನೂ ಒಂದೇ ಥರ ಇರಲ್ವಲ್ಲ ಅಂತ, ಅದೇ ಅವ್ರವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಅಂತ ನಾನು ಹೇಳೋದು. ಅಂದರೆ ಮೊದಲೇ ಫಸ್ಟೇ ಇನ್ಫಾರ್ಮ್ ಮಾಡಿಬಿಟ್ಟು ಇದು ಮಾಡೋದು ಓಕೆ. ಅವ್ರಿಗೆ ಏನು ಬೇಕೋ ಅದು ಮಾಡಿಕೊಟ್ಟು ಮತ್ತೆ ಎತ್ತದ್ದು ಇವೆಲ್ಲ ಮಾಡೋದಾದರೆ ಓಕೆ. ಅಲ್ಲಪ್ಪ, ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಯಾಕೆ ನಾವು ಬೀದಿ ಬದಿ ವ್ಯಾಪಾರನೇ ಆಗಿದ್ದೀವಿ? ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಅವರೆಲ್ಲ ಜಾಸ್ತಿ ಆಚೆನೇ ತೊಗೊಳ್ಳೋದು. ಈಗ ಸ್ವಲ್ಪ ರಿಚ್ ಆಗಿರೋರು ಅವ್ರು ಮಾಲು ಅದು ಇದು ಹೋಗ್ತಾರೆ, ನಾವೆಲ್ಲ ಅಲ್ಲೇ ಪರ್ಚೇಸ್ ಮಾಡೋದು, ನಮ್ಗೆ ಅಲ್ಲೇ ಕಂಫರ್ಟೇಬಲ್ ಇರೋದು. ಏನಕ್ಕೆ, ಯಾಕೆ ಮಾಲಲ್ಲಿ ಸಿಗೋದು ಅಥವಾ ಶಾಪ್ಗಳಲ್ಲಿ ಸಿಗೋದು? ಯಾಕಂದರೆ ನಮ್ಗೆ ಅದು ಅಷ್ಟು ಅಫೋರ್ಡ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಇದು ಮಾಡಿ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ನಮ್ಗೆ ಇಲ್ಲೇ ಕಂಫರ್ಟೇಬಲ್ ಆಗಿದೆ, ಅದು ನಮ್ಗೆ ಇದು ಇರಲೇಬೇಕು ಅಂತಲ್ಲ, ಅದೇ ಅಂಗಡಿಯಲ್ಲಿ ಇದ್ರೂ ನಾವು ತೊಗೊತೀವಿ. ಈಗ ಆ್ಯಪ್ಗಳು ಸುಮಾರು ಬಂದಿದೆ ಅಲ್ವಾ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಸುಮಾರು ಕ್ವಾಲಿಟಿ ಇಶ್ಯೂ, ನಮ್ಮ ಪಕ್ಕದಲ್ಲಿರೋನೇ ನಂಬಕ್ಕಾಗಲ್ಲ, ಇನ್ನು ಅದು ಎಲ್ಲಿಂದ ನಾವು ಬರೋದು ಅದು ನಂಬಕ್ಕಾಗುತ್ತೆ ಬರುತ್ತೆ ಅದು ಎಲ್ಲ. ಇವಾಗ ಬೇಕು ಅಂತೀರಾ ನೀವು? ಬೇಕು ಅನ್ನೋ ಆ ಥರ ಅಂತ ಹೇಳ್ತಿಲ್ಲ, ಅಷ್ಟೇ ಎರಡು ಕಡೆ ಇದೆ. ತುಂಬಾ ಸ್ಮಾರ್ಟ್ ಆಗ್ತದೆ.